ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಎಷ್ಟು ದಿನ ತುಂಬ ಆಲ್ಮೋಸ್ಟ್ ನಾನು ಒಂದು 6 ಮಂತೆ ಗ್ಯಾಪ್ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ವ್ಲಾಗ್ಗೆ. ಸೊ ಇನ್ಮೇಲೆ ರೆಗ್ಯುಲರಾಗಿ ಎಷ್ಟಾಗುತ್ತೆ ಅಷ್ಟು ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಕಂಟಿನ್ಯೂ ಆಗಿ ವ್ಲಾಗ್ ಬರ್ತಾ ಇರುತ್ತೆ. ಪ್ಲೀಸ್ ನನಗೆ ಹಿಂದೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ಇವತ್ತಿನ ರೂಟೀನ್ ಹೇಗಿರುತ್ತೆ ನನ್ನದು ಮಾರ್ನಿಂಗ್ ರೂಟೀನ್ ಅನ್ನೋದನ್ನು ಸ್ವಲ್ಪ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ 5:30 ಆಗಿತ್ತು. ಅವತ್ತು ಯಾವಾಗೂ ನಾನು 5:30ಗೆ ಎದ್ದೇಳೋದು. ಹಾಗಾಗಿ ಇವಾಗ ಶಾರಿಕಾ ಸ್ಕೂಲ್ಗೆ ಸೇರಿಸ್ದಾಗಿಂದ ಅವಳಿಗೆ ಟಿಫನು ಅವಳಿಗೆ ಕಳಿಸೋದಾಗ್ಬೋದು. 8:30 ಅಷ್ಟರಲ್ಲಿ ಅವಳು ಸ್ಕೂಲ್ಗೆ ಹೋಗಬೇಕಲ್ವ. ಅಷ್ಟರಲ್ಲಿ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟಿಫನಿಗೆ ರವೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಮಿಡಿಯೇಟಾಗಿ ಮಾಡ್ಕೋಬೋದಲ್ವ, ಇನ್ಸ್ಟೆಂಟಾಗಿ. ಆ ರೀತಿ ರವೆ ಇಡ್ಲಿ ಮಿಕ್ಸ್ ಇತ್ತು, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಕಪ್ ರವೆಗೆ ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಒಂದು 5 ನಿಮಿಷ ಬಿಟ್ಟರೆ ಅದು ಸ್ವಲ್ಪ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಅದಾದಮೇಲೆ ಇವಾಗ ಟಿಫನ್ಗೆ ಒಂದು ಕಡೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈಟೇ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನನಗೆ ಮಾರ್ನಿಂಗು ಜಾಸ್ತಿ ಕೆಲಸ ಅಂತ ಏನೂ ಅನಿಸಲ್ಲ. ಸೊ ಇವತ್ತಿನ ರೂಟೀನ್ ನಂದು ಹೇಗೆ ಹೋಗುತ್ತೆ ಮಾರ್ನಿಂಗ್ ರೂಟೀನ್ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ವ್ರತದ ಬಗ್ಗೆ ಆಗ್ಬೋದು, ಪೂಜೆ ಬಗ್ಗೆ ಆಗ್ಬೋದು. ಆದರೂ ಕೆಲವೊಂದು ಇನ್ಫಾರ್ಮೇಷನ್ಗಳ ಬಗ್ಗೆ ಕೇಳ್ತಾ ಇರ್ತೀರಾ, ಕಾಲ್ ಮಾಡಿ ಕೇಳ್ತಿರ್ತೀರಾ. ಇನ್ನೂ ಖುಷಿ ಆಗುತ್ತೆ. ನಾನು ವ್ಲಾಗೇ ಹಾಕಲ್ಲ, ಯಾವುದ್ರ ಬಗ್ಗೆನೂ ವೀಡಿಯೋನೂ ಮಾಡ್ತಿರಲ್ಲ. ಯಾವುದೋ ಒಂದು ವೀಡಿಯೋದಲ್ಲಿ ನಾನು ಒಂದು ನಂಬರ್ನ ಶೇರ್ ಮಾಡಿದ್ದೆ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡು ನೀವು ನನಗೆ ಕಾಲ್ ಮಾಡಿ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೋಸ್ಕರನಾದರೂ ನಾನು ವಿಡಿಯೋ ಹಾಕಬೇಕು ಅಂತ ಅನ್ನಿಸುತ್ತೆ. ಸೊ ಪೂಜೆ ವಿಡಿಯೋ ಬಗ್ಗೆ ನಾನು ಏನು ಇನ್ಫಾರ್ಮೇಷನ್ ಕೊಡ್ತೀರಿ, ಆ ಒಂದು ವಿಡಿಯೋ ಬಗ್ಗೆಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ಈ ಒಂದು ವ್ಲಾಗಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕಿತ್ತು 2 ಪ್ಲೇಟ್ ಆಗುವಷ್ಟು ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ತೆಂಗಿನಕಾಯಿ ಚಟ್ನಿ ರುಬ್ಕೊಳ್ಳೋಣ ಅಂತ ಅದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ. ಸೊ ಶಾರಿಕಾ ಹೇಗಿದ್ದಾಳೆ, ಇವಾಗ ಅವಳ ಆ್ಯಕ್ಟಿವಿಟಿ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಶಾರಿಕಾದು ವ್ಲಾಗ್ ಮಾಡಿ ಹಾಕಿ, ಮೊದಲಿನ ಥರ ವಿಡಿಯೋ ಮಾಡಿ ಹಾಕಿ, ತುಂಬ ದಿನ ಆಯಿತು ಅಂತ. ಸೊ ಸಾರಿ ನಿಮ್ಮೆಲ್ರಿಗೂ ಇಷ್ಟು ದಿನ ನಾನು ವ್ಲಾಗ್ ಮಾಡದೇ ಇರೋದಕ್ಕೆ ಸಾರಿ ಅಂತ ಕೇಳ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇನ್ಮೇಲೆ ರೆಗ್ಯುಲರಾಗಿ ವಿಡಿಯೋ ಬರ್ತಿರುತ್ತೆ, ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಕಂಟಿನ್ಯೂ ಆಗಿ ನಾನು ಮಾರ್ನಿಂಗಿಂದ 5:30ಇಂದ ಒಂದು 10 o'clockವರೆಗೂ ನನ್ನ ರೂಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ.